Hello, welcome dear students. In the last class, we have been discussing about the nature of fire. These are the words of Vinoba when he was asked by Tennyson about his successful life, and he said that fire merely burns, and it is our duty to use the quality of fire. That is how the God has given you the best opportunity to live being human. So it is left to you people how to use our life successfully. So let's move on. In the next paragraph of this lesson, there it is: out on the mission, of course, fellow pilgrims have to share his Spartan routine. Spartan means ever working, ever hard working, ever strong, like personality or quality, we may say Spartan. And his fellow pilgrims also have to share, means have to follow the Spartan course of Vinoba Bhaveji. And when they used to get up at 3:30 a.m. in the morning, there we can move there at 3:30 a.m., 12 dry and commanding hand claps echo through the huts where the mission is sleeping guest of a poor Muslim or untouchable as often as of a wealthy landlord. Right? At 3:30 a.m. every day, these 12 dry and commanding hand claps, when they gets echoed through the huts, okay, that's it is nothing but like alarm. Hand claps are like alarms. For that hand claps, these people have to get up and they have to move on. When look at 3:30 a.m. in the morning, whether you people have ever tried to get up 3:30 a.m. in the morning? I think most of us have never tried to get up 3:30 a.m. in the morning, right? At least the hardworking farmer sons, you people have tried to get up early, means 5 o'clock in the morning. 3:30 a.m. is too early, but that is how Spartan life of Vinoba Bhave. Vinoba Bhave ಅವರ ಸ್ಪಾಟನ್ ಲೈಫ್ ಅಂದರೆ ಹಿಂಗೆ ನೋಡಿ, 3:30 ಬೆಳಗ್ಗೆ ಎದ್ದು ಏನು ಹ್ಯಾಂಡ್ ಕ್ಲಾಪ್ಸನ್ನು ಮಾಡಿದರೆ ಉಳಿದಂಥ ಎಲ್ಲ ಇವ್ರ ಜೊತೆಗಿರ್ತಕ್ಕಂಥ ಎಲ್ಲ ಸಹಚರರು ಎದ್ದೇಳಬೇಕು. ಅದು ಒಬ್ಬ ಗೆಸ್ಟ್ ಯಾರ ಮನೇಲಿ ಇರ್ತಿದ್ರು ಅಂತಂದರೆ ಒಬ್ಬ ಪುವರ್ ಮುಸ್ಲಿಮ್ ಆರ್ ಒಬ್ಬ ಅನ್ಟಚಬಲ್, ಓಕೆ, ಅಥವಾ ಒಬ್ಬ ವೆಲ್ದಿ ಲ್ಯಾಂಡ್ಲಾರ್ಡ್ ಎಲ್ಲೇ ಮಲಗಿದ್ರು ಕೂಡ ಇದು 3:30 a.m.ಗೆ ಗೆಟಪ್ ಆಗೋದು, ಅವೇಕ್ ಆಗೋದು ಫಿಕ್ಸ್. ಆ್ಯಂಡ್ ದೇ ಪ್ಯಾಕಪ್ ಕ್ಯಾಂಪ್ ದೆನ್ ಅಟ್ 4 a.m. 3:30 to 4 a.m. ಮಧ್ಯೆ ಎಲ್ಲ ಬೆಳಗಿನ ಅವರ ಕಾರ್ಯಾಚರಣೆಗಳನ್ನು ಮುಗಿಸಿ 4 a.m. ದೇ ಅಸೆಂಬಲ್ ಫಾರ್ ಪ್ರೇಯರ್ಸ್. 4 ಗಂಟೆ ಅಷ್ಟೊತ್ತಿಗೆ ಪ್ರಾರ್ಥನೆಗಾಗಿ ಎಲ್ಲರೂ ಅಸೆಂಬಲ್ ಆಗೋರು. ಆ್ಯಂಡ್ ಸೈಲೆಂಟ್ ಸ್ಪಿನ್ನಿಂಗ್, ಪ್ರಾರ್ಥನೆ ಮುಗಿಸಿ ಸೈಲೆಂಟಾಗಿ ಸ್ಪಿನ್ನಿಂಗ್ ಮಾಡೋದು ಕೂಡ ಒಂದು ಹ್ಯಾಬಿಟ್. ಇಟ್ಸ್ ಇನ್ ಹಾಫ್ ಆನ್ ಅವರ್ ದೆ ಸೆಟ್ ಆಫ್ ಆನ್ ಫುಟ್ ಫಾರ್ ದ ನೆಕ್ಸ್ಟ್ ಸ್ಟಾಪಿಂಗ್ ಪ್ಲೇಸ್. ಇನ್ನು ಮುಂದಿನ ಅರ್ಧ ಗಂಟೆಯಲ್ಲಿ ಸ್ವಲ್ಪ ಸ್ಪಿನ್ ಮಾಡಿ, ಸ್ವಲ್ಪ ಪ್ರಾರ್ಥನೆ ಮಾಡಿ, ಮುಂದಿನ ಅರ್ಧ ಗಂಟೆಯಲ್ಲಿ ಮುಂದಿನ ಹಳ್ಳಿಗೆ ತಯಾರಾಗಿ ಹೊರಟು ಬಿಡೋದು ಕೇವಲ ನಡಿಗೆ, ಆನ್ ಫುಟ್. ಬೈ ವಾಕ್ ಅನ್ಬಾರ್ದು, ಆನ್ ಫುಟ್ ಅನ್ಬೇಕು. ಫಾರ್ ದೇರ್ ನೆಕ್ಸ್ಟ್ ಸ್ಟಾಪಿಂಗ್ ಪ್ಲೇಸ್, ನೆಕ್ಸ್ಟ್ ವಿಲೇಜ್. ವೆನ್ ಡೇ ಬ್ರೇಕ್ ಮೀನ್ಸ್ ಮಾರ್ನಿಂಗ್ ಆಗೋದು. ದೇ ಹಾಲ್ಟ್ ಫಾರ್ ಅ ರೋಡ್ ಸೈಡ್ ಬ್ರೇಕ್ಫಾಸ್ಟ್. ಅಲ್ಲಿ ಯಾರಾದರೂ ಒಬ್ಬರು ರೋಡ್ ಸೈಡ್ ಬ್ರೇಕ್ಫಾಸ್ಟನ್ನು ಪ್ರೊವೈಡ್ ಮಾಡ್ತಿದ್ರು ಇವರಿಗೆ. ಯಾರಾದರೂ ಆ ರೀತಿ ನೀವು ಪಂಡ್ರಾಪುರಕ್ಕೂ ಅಥವಾ ನಿಮ್ಮ ಇಷ್ಟ ಬಂದಿರತಕ್ಕಂಥ ಪ್ಲೇಸಿಗೆ ನಡ್ಕೊತ ಜನ ಹೋಗ್ತಾರಲ್ಲ, ಆ ರೀತಿ ಏನು ಹೋಗ್ತಾರಲ್ಲ ಅದಕ್ಕೆ ಪಿಲ್ಗ್ರಿಮೇಜ್, ತೀರ್ಥಯಾತ್ರೆ ಅನ್ನೋದು. ಆ ರೀತಿ ಹೋಗುವಾಗ ಯಾರಾದರೂ ಒಬ್ಬರು ಭಕ್ತರು ಪ್ರೊವೈಡ್ ಮಾಡ್ತಕ್ಕಂಥ ರೀತಿ ವಿನೋಬಾ ಭಾವೆ ಅವರ ಜೀವನದಲ್ಲೂ ಕೂಡ ಆ ರೀತಿ ಈ ಒಂದು ಆಂದೋಲನದಲ್ಲಿ, ಯಾವುದು ಭೂದಾನ ಆಂದೋಲನದಲ್ಲಿ, ಭೂದಾನ ಚಳವಳಿಯಲ್ಲಿ ನಡೀತಾ ಇತ್ತು. ರೋಡ್ ಸೈಡ್ ಬ್ರೇಕ್ಫಾಸ್ಟ್ ನಡೀತಿತ್ತು. ವೆಜಿಟೇರಿಯನ್ ಆ್ಯಂಡ್ ಸ್ಪಾರ್ಸ್ ಲೈಕ್ ಆಲ್ ದೇರ್ ಮೀಲ್ಸ್. ತುಂಬ ವೆಜಿಟೇರಿಯನ್ ಮೀಲ್ ಇವ್ರದ್ದು. ಸ್ವಲ್ಪ ಸ್ಪಾರ್ಸ್ ಅಂದರೆ ಏನು ರೀ, ಅಲ್ಲೇ ಹರಿದು ಹಂಚೋಗಿರ್ತಕ್ಕಂಥ ಎಲ್ಲೋ ಒಂದು ಸ್ವಲ್ಪ ತಿಂದ್ರೋ ತಿನ್ನಲಿಲ್ಲೋ, that is how the things used to go on. A crowd gathers and while he eats, Vinoba chats with people and listens to their problems. ನಾವು ಊಟ ಮಾಡುವಾಗಲೇ ಏನಪ್ಪ ಅಂತಂದರೆ, ಅವರು ನಾಷ್ಟ ಮಾಡುವಾಗ ಅಲ್ಲೆಲ್ಲಿ ಇರ್ತಕ್ಕಂಥ ಜನರ ಜೊತೆ ಅವರ ಸಮಸ್ಯೆಗಳನ್ನು ಕೂಡ ಆಲಿಸ್ತಿದ್ರು ವಿನೋಬಾ ಭಾವೆ. ಆ್ಯಂಡ್ by 10 a.m. the party has reached the village where it will stay till next morning. By 10 morning
ಅಷ್ಟೊತ್ತಿಗೆ ಆ ಹಳ್ಳಿಯನ್ನು ಯಾವ ಹಳ್ಳಿಯನ್ನು ರೀಚ್ ಆಗ್ತಿದ್ರು ಅಲ್ಲೇ ಹಾಲ್ಟ್ ಆಗ್ತಿದ್ರು. ಆ್ಯಂಡ್ ಎಲ್ಲಿವರೆಗೆ ಅಂದರೆ ಮುಂದಿನ ಮರುದಿನ ಬೆಳಗ್ಗೆ 3:30 ಅಲ್ಲೇ. ಓಕೆ, ಚರ್ಚೆ ಮತ್ತು ಜನರ ನಡುವಿನ ಸಂಭಾಷಣೆ, ಆಮೇಲೆ ಭೂಮಿಯನ್ನು ಶೇರ್ ಮಾಡ್ತಕ್ಕಂಥ ಡಾಕ್ಯುಮೆಂಟೇಷನ್, ಆಲ್ ದೋಸ್ ಥಿಂಗ್ಸ್ ಯೂಸ್ ಟು ಗೋ ಆನ್ ಫಾರ್ 1 day ಇನ್ ದ್ಯಾಟ್ ವಿಲೇಜ್. Really amazing plan of action, plan of timing, right? In evening a meeting takes place in a shed specially decorated with flowers and votive lamps. Yes, ಸಂಜೆ ಒಂದು ಶೆಡ್ಡಲ್ಲಿ ಮೀಟಿಂಗ್ ನಡೆಯೋದು. ಒಂದು ಮೀಟಿಂಗ್ ನಡೀತಕ್ಕಂಥ ಪ್ಲೇಸ್ ಸ್ಪೆಷಲಿ ಡೆಕೋರೇಟ್ ಮಾಡಿರ್ತಿದ್ರು. ಡೆಕೋರೇಟ್ ಮಾಡೋದಂದ್ರೆ ನಿಮಗೆ ಗೊತ್ತಿದೆ, ಶೃಂಗರಿಸಿದ್ರು. ಅದರಿಂದರೆ ಓಟಿವ್ ಲ್ಯಾಂಪ್ಸ್ ಅಂದರೆ ಏನು, ನಾವು ಸಮಯ ಅಂತ ಕರಿತೀವಿ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆ. ಓಕೆ, ಒಂದು ಈ ಥರ ಸ್ಟ್ಯಾಂಡ್ ಇರ್ತದೆ, ಆಮೇಲೆ ಅದಕ್ಕೆ ಬತ್ತಿ ಎಲ್ಲ ಹಾಕಿರ್ತಲ್ಲ ಅದು. ಎಸ್, ದಟ್ ಈಸ್ ಕಾಲ್ಡ್ ಓಟಿವ್ ಲ್ಯಾಂಪ್ಸ್. ಇಟ್ ಸ್ಟಾರ್ಟ್ಸ್ ವಿತ್ ಪ್ರೇಯರ್ಸ್. ದಿಸ್ ಈಸ್ ವಾಟ್ ದ ಟ್ರೆಡಿಷನ್ ಆಫ್ ಇಂಡಿಯಾ. ಓಕೆ, ಏನೇ ಮಾಡೋದಾದರೂ ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡ್ತಿದ್ರು. ಗ್ರೇಟ್ ಪ್ರಾಕ್ಟೀಸ್ ಆಫ್ ಇಂಡಿಯನ್ಸ್. Yes, to be proud, we have to say that we have to be very proud because Gayatri Mantra from Indian tradition has been practiced in the Parliament in the Congress of America every day. ಗಾಯತ್ರಿ ಮಂತ್ರ ಅನ್ನೋದು ನಮ್ದು ಏನಿದೆಯಲ್ಲ ಅದು ಅಮೇರಿಕಾದ ಕಾಂಗ್ರೆಸ್ನಲ್ಲಿ ಎವ್ರಿ ಡೇ ಅದನ್ನು ಬಿಗಿನಿಂಗಲ್ಲಿ ಹೇಳ್ತಾರಂತೆ. ನೋಡಿ ಎಷ್ಟು ವಿ ಹ್ಯಾವ್ ಟು, ನಮಗೆ ಹೆಮ್ಮೆ ಅನ್ನಿಸ್ಬೇಕು. ಗಾಯತ್ರಿ ಮಂತ್ರ I think all of you know. Yes, then the landlords are invited to declare how much land they are ready to give. ಆ ಮೀಟಿಂಗ್ ಆದ ನಂತರ ಅಲ್ಲಿರ್ತಕ್ಕಂಥ ಎಲ್ಲ ಲ್ಯಾಂಡ್ಲಾರ್ಡ್ಸನ್ನು ಕರೆದು ಎಷ್ಟು ಭೂಮಿಯನ್ನು ಅವರು ಕೊಡಲಿಕ್ಕೆ ತಯಾರಾಗಿದ್ದಾರೆ ಅಂತ ಕೇಳಲಿಕ್ಕೆ ಅವ್ರನ್ನ ಕರಿತಿದ್ರು. ಪರ್ಹ್ಯಾಪ್ಸ್ ದೆರ್ ಇಸ್ ನಾಟ್ ಎನಫ್ ಆಫರ್ ಟು ಮೀಟ್ ದ ನೀಡ್ಸ್ ಆಫ್ ಆಲ್ ದ ಪೂವರ್ಸ್. ಅಲ್ಲಿ ಎಷ್ಟು ಲ್ಯಾಂಡ್ಲಾರ್ಡ್ಸ್ ಎಷ್ಟು ಕೊಡ್ತಿದ್ರು ಅಂತಂದರೆ ಒಂದು ಸ್ವಲ್ಪ ಏನು ಎಷ್ಟು ಬೇಕು ಅಷ್ಟು ಎಲ್ಲರಿಗೂ ಸಿಗುವಷ್ಟು ಇರ್ತಿರಲಿಲ್ಲ. ಎಸ್, ಬಟ್ ಅಲ್ಲಿ ಅನಿವಾರ್ಯವಾದರೂ ಎಷ್ಟು ಸಾಧ್ಯ ಇದೆಯೋ ಅಷ್ಟು ತೊಗೊಳ್ಳಿಕ್ಕೆ ಅವೈಲೇಬಿಲಿಟಿ ಮಾಡಬೇಕಲ್ಲ. ಎಸ್, ಆ್ಯಂಡ್ ಈವ್ನಿಂಗ್ ಡೆಕೋರೇಟೆಡ್ ವಿತ್ ಫ್ಲವರ್ಸ್. ಎಸ್, ಇಟ್ ಈಸ್ ದೇರ್. ಪರ್ಹ್ಯಾಪ್ಸ್ ದೇರ್ ಈಸ್ ನಾಟ್ ಮಚ್ ಎನಫ್ ಆಫರ್ ಟು ಮೀಟ್ ದ ನೀಡ್ಸ್ ಆಫ್ ಆಲ್ ದ ಲ್ಯಾಂಡ್ಲೆಸ್. ಇಫ್ ಸೊ, Vinoba asks the landless themselves to choose and at the same time encourages the landlords to make their donations bigger. ಅಲ್ಲಿ ಇರ್ತಕ್ಕಂತಹ ಲ್ಯಾಂಡ್ಲಾರ್ಡ್ ಸ್ವಲ್ಪ ಜಾಸ್ತಿ ಕೊಡದೆ ಹೋದರೆ ಇದ್ದದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಲ್ಯಾಂಡ್ಲೆಸ್ಗೂ ಕೂಡ ಕನ್ವಿನ್ಸ್ ಮಾಡೋದು ಒಂದು. ಎರಡನೇದು, ಲ್ಯಾಂಡ್ಲಾರ್ಡ್ಸನ್ನು ಇನ್ನಷ್ಟು ಹೆಚ್ಚು ಕೊಡಲಿಕ್ಕೂ ಕನ್ವಿನ್ಸ್ ಮಾಡೋದು. ದೀಸ್ ವೇರ್ ದ ಟೂ ಬೆಸ್ಟ್ ಪ್ರಾಕ್ಟೀಸ್, ಬೆಸ್ಟ್ ಟೆಕ್ನಿಕ್ಸ್, ಬೆಸ್ಟ್ ಲಾಜಿಕ್ಸ್ practiced by Vinoba Bhaveji. Wonderful personality he was, right? That is how the things go on. Vinoba asks the landless themselves to choose, at the same time encourages the landlords to make their donations bigger. At one place, an untouchable, ನೋಡ್ರಿ ಒಂದು ಘಟನೆ ನೆನಪಾಗ್ತದೆ ಹೆಲಮ್ ಟೆನ್ನಿಸನ್ಗೆ, ವಿನೋಬ ಭಾವೆಯವರ ಜೀವನದಲ್ಲಿ ನಡೆದಿದ್ದು. ಒಂದು ಸ್ಥಳದಲ್ಲಿ ಆ್ಯನ್ ಅನ್ಟಚಬಲ್ ಹೂ ಓನ್ಡ್ 1/5 ಆಫ್ ಆ್ಯನ್ ಏಕರ್. ಒಂದು ಎಕರೆದಲ್ಲಿ 5 ಭಾಗ ಮಾಡಿದಾಗ ಅಂದರೆ 40 ಗುಂಟೆ ಒಂದು ಎಕರೆಗೆ 5 ಭಾಗ ಮಾಡಿದರೆ 8 ಗುಂಟೆ. ಆ 8 ಗುಂಟೆ ಮಾಲೀಕ ಆಗಿರ್ತಕ್ಕಂಥ ಒಬ್ಬ ಅನ್ಟಚಬಲ್ ಅಂದರೆ ನಮ್ಮಲ್ಲಿ ಅದು ಪದವನ್ನು ಬ್ಯಾನ್ ಮಾಡಲಾಗಿದೆ, ಆ ಪದವನ್ನು ಅನ್ನಿಸ್ಬಾರ್ದು, ಆದರೆ ನಿಮಗೆ ತಿಳಿದುಕೊಳ್ಳಿ ಅಂತ ಹೇಳ್ತೇನೆ. ಏನಂತಂದರೆ ಅಸ್ಪೃಶ್ಯರು ಅಂತ ಅಂತೆ. ಅನ್ಟಚಬಲ್ ಅಂದರೆ ಏನಂತಾರೆ, ಅಸ್ಪೃಶ್ಯ. ಆ ವ್ಯಕ್ತಿ ಬಿಲಾಂಗ್ಸ್ ಟು ಲೋ ಕ್ಲಾಸ್ ಅಂತ ಆವಾಗ ಅಂತಿದ್ರು. ಅವನು ಕೇವಲ 8 ಗುಂಟೆ ಮಾಲೀಕತ್ವವನ್ನು ಹೊಂದಿರತಕ್ಕಂಥ ಆ ಒಬ್ಬ ವ್ಯಕ್ತಿ ನೋಡ್ರಿ ಅವ್ರು ಏನು ಮಾಡಿದರು ಅಂದರೆ ಆಫರ್ಡ್ ಹಿಸ್ ಟೈನಿ ಪ್ಲಾಟ್, ಇರ್ತಕ್ಕಂಥದ್ದನ್ನು ಕೂಡ ದಾನ ಮಾಡಲಿಕ್ಕೆ ತಯಾರಾಗಿ ಬಂದರು. ಗ್ರೇಟ್ ವ್ಯಕ್ತಿತ್ವ ಅಲ್ಲ. ಎಸ್, ಸಿನ್ಸ್ ಹಿ ಹ್ಯಾಡ್ ಜಸ್ಟ್ ಗಾಟ್ ಅ ಜಾಬ್ ಇನ್ ನಿಯರ್ ಬೈ ಫ್ಯಾಕ್ಟ್ರಿ, ಹತ್ತಿರವಾದಂಥ ಒಂದು ಫ್ಯಾಕ್ಟ್ರಿಲಿ ಒಂದು ಜಾಬ್ ಆಗಿತ್ತಂತೆ. ಅದಕ್ಕಾಗಿ ಅವರು ಏನಂತಾರೆ ಇರ್ತಕ್ಕಂಥ ಲ್ಯಾಂಡನ್ನು ಆಫರ್ ಮಾಡಿದರು, ಮೀನ್ಸ್ ದಾನ ಕೊಡಲಿಕ್ಕೆ ತಯಾರಾಗಿ ಬಂದರು ಎಲ್ಲೋ ಒಂದು ಕಡೆ. ವಿನೋಬ ಗ್ರೇವ್ಲಿ ಟುಕ್ ಅ ಗಿಫ್ಟ್ ಡೀಡ್ ಫ್ರಮ್ ಹಿಮ್. ಭಾಳ ವಲ್ವಲ್ಲದ ಮನಸ್ಸಿನಿಂದ ಆ ಗಿಫ್ಟ್ ಡೀಡನ್ನು ಅವನ ಕಡೆಯಿಂದ ತೊಗೊಂಡ್ರು. ದೆನ್ ಎಂಡೋರ್ಸ್ ಇಟ್ ಟು ದಿ ಇಫೆಕ್ಟ್ ದ್ಯಾಟ್, ಎಂಡೋರ್ಸ್ ಅಂದರೆ ಏನು ರೀ, ಹಿಮ್ಮರಳಿಸೋದು, ಹಿಂಬರಹ ಕೊಡೋದು, ವಾಪಸ್ ನೀಡೋದು. ಓಕೆ, ಎಂಡೋರ್ಸ್ಡ್ ಇಟ್ ಟು ದಿ ಇಫೆಕ್ಟ್ ದ್ಯಾಟ್ ಸಿನ್ಸ್ ಹಿ ಬಿಲಾಂಗ್ ಟು ದ ಕ್ಲಾಸ್, ಯಾವ ವರ್ಗಕ್ಕೆ ಅವರು ಬಿಲಾಂಗ್ ಆಗಿದ್ದರು, ಬಿಲಾಂಗ್ ಅಂದರೆ ಏನು ರೀ, ಸಂಬಂಧಿಸಿದ್ರು, ಆ ವರ್ಗ ಲ್ಯಾಂಡ್ ಶುಡ್ ಬಿ ಗಿವನ್, ಆ ವರ್ಗಕ್ಕೆ ಆ್ಯಕ್ಚುಲಿ ಲ್ಯಾಂಡ್ ಕೊಡಬೇಕಾದಂಥ ಒಂದು ವರ್ಗ ಅದು. ಅಂದರೆ
ಏನು ಆವಾಗ ನಾವು ಡಿವೈಡ್ ಮಾಡಿದ್ವಿ, ಇವಾಗ ತುಂಬ ಕಡಿಮೆ ಇದೆ. ಐ ಡೋಂಟ್ ಥಿಂಕ್ ಸೊ ನೌ ಅಡ್ ಈಸ್ ದ್ಯಾಟ್ ಕ್ಲಾಸ್ ಎಕ್ಸಿಸ್ಟ್. ಇವಾಗ ಅಂಥ ಎಲ್ಲೂ ಪ್ರಾಕ್ಟೀಸಸ್ ಇಲ್ಲ. ಆವಾಗಿನ ಕಾಲದಲ್ಲಿ ಇದ್ದಾಗ ಆ ರೀತಿ ಒಂದು ಪ್ರಾಕ್ಟೀಸ್ ಇತ್ತು. ಅವರಿಗೇನೆ ಭೂಮಿಯನ್ನು ದಾನ ಆಗಿ ಕೊಡಬೇಕಾಗಿತ್ತು. ಅಂಥವ್ರು ಹಿಸ್ ಪ್ಲಾಟ್ ಶುಡ್ ಬಿ ರಿಟರ್ನ್ ಟು ಹಿಮ್ ಫೋರ್ತ್ ವಿತ್. ಎಂಡೋರ್ಸ್ಮೆಂಟ್ ಏನು ಕೊಟ್ಟರು ಅಂತಂದರೆ ಅವರ ಪ್ಲಾಟನ್ನು ಅವರಿಗೆ ವಾಪಸ್ ಕೊಟ್ಬಿಡಿ, ಅವರಿಂದ ದಾನ ತಗೋಬೇಡಿ ಅಂತ ಯಾರು ವಿನೋಬಾ ಭಾವೆ ಅವರು ಅವ್ರು ತಯಾರು ಮಾಡಿರ್ತಕ್ಕಂಥ ಗಿಫ್ಟ್ ಡೀಡಿಗೆ ವಾಪಸ್ ರೆಸ್ಪಾನ್ಸ್ ಆ ರೀತಿ ಮಾಡಿದರು. ಎಸ್, ಈ ರೀತಿಯಾಗಿರ್ತಕ್ಕಂಥ ಸೀನ್ಸ್ ಲೈಕ್ ದ್ಯಾಟ್ ಎರೋಸ್ ಆ್ಯನ್ ಅಟ್ಮಾಸ್ಫಿಯರ್ ಆಫ್ ಆಲ್ಮೋಸ್ಟ್ ಇವಾಂಜೆಲಿಕಲ್ ಫರ್ವರ್. ಇಂತಹ ಒಂದು ದೃಶ್ಯಗಳು ಒಂದು ದೈವಾಂಶ ಸಂಭೂತವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಿದ್ವು ವಿನೋಬಾ ಭಾವೆ ಅವರು ಇದ್ದಾಗ. ವಿನೋಬಾ ಭಾವೆ ಅವರ ಒಂದು ಸುತ್ತಮುತ್ತಲಿನ ವಾತಾವರಣದಲ್ಲಿ ಎಸ್ ಎವಾಂಜೆಲಿಕಲ್ ಫರ್ವರ್ ಅಂತಂದರೆ ತುಂಬ ಬಹಳಷ್ಟು ಭಕ್ತಿಯುತವಾದಂಥ ದೈವಾಂಶ ಸಂಭೂತವಾಗಿರ್ತಕ್ಕಂತಹ ದೈವತ್ವವನ್ನು ಹೊಂದಿರತಕ್ಕಂತಹ ಆ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣನ ಸೃಷ್ಟಿ ಮಾಡಿಬಿಡ್ತಿದ್ವು. ಪೀಪಲ್ ಸ್ಟಾರ್ಟ್ ಟ್ರೈಂಗ್ ಟು ಔಟ್ ಈಚ್ ಅದರ್ ಇನ್ ಜನರಾಸಿಟಿ. ಈ ರೀತಿಯಾದಂಥ ಜೀವನ ನಡೆದಾಗ ಆ ಒಂದು ಸನ್ನಿವೇಶ ಸಂದರ್ಭಗಳಲ್ಲಿ ಜನ ಏನು ಮಾಡೋಕ್ಕೆ ಶುರು ಮಾಡಿಬಿಡ್ತಿದ್ರು ಅಂದರೆ ಒಬ್ಬರನ್ನೊಬ್ಬರು ಮೀರಿಸೋದು. ಅಂದರೆ ಏನ್ರಿ ಮೀರಿಸೋದು. ಯಾವುದರಲ್ಲಿ? ಜನರಾಸಿಟಿಯಲ್ಲಿ. ಜನರಾಸಿಟಿ ಮೀನ್ಸ್ ತುಂಬ ಉದಾರತೆಯಲ್ಲಿ. ಎಕ್ಸಾಕ್ಟ್ ವರ್ಡ್ ಫಾರ್ ಜನರಾಸಿಟಿ ಇನ್ ಕನ್ನಡ ಈಸ್ ಉದಾರತೆಯಲ್ಲಿ. ಒಬ್ಬರು 10 ಎಕರೆ ಕೊಟ್ಟರೆ ಇನ್ನೊಬ್ಬರು 15 ಎಕರೆ ಕೊಡೋದು. ಈ ರೀತಿ ಜನರಾಸಿಟಿಯಲ್ಲಿ ಒಬ್ರಿಗೊಬ್ರು ಮಾಡಲಿಕ್ಕೆ ಟ್ರೈ ಮಾಡ್ತಿದ್ರು, ಸ್ಟಾರ್ಟ್ ಮಾಡ್ತಿದ್ರು ಜನ. ಬಟ್ ವಿನೋಬಾ ಈಸ್ ಕೇರ್ಫುಲ್ ಟು ಕೆನಲೈಸ್ ದ ಫ್ಲಡ್ ಆಫ್ ಎಮೋಷನ್. ನೋಡಿರಿ, ಫ್ಲಡ್ ಆಫ್ ಎಮೋಷನ್. ಫ್ಲಡ್ ಅಂದರೆ ಪ್ರವಾಹ, ಎಮೋಷನ್ ಅಂದರೆ ಭಾವನೆ. ಅವರ ಭಾವನೆಗಳ ಪ್ರವಾಹವನ್ನು ಸರಿಯಾದ ರೀತಿಯಲ್ಲಿ ಚೆನಲೈಸ್ ಮಾಡೋದು. ಅಂದರೆ ಸರಿಯಾದ ಅವಶ್ಯಕತೆ ಇದ್ದವ್ರಿಗೆ ಮಾತ್ರ ಅದನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಆ ಒಂದು ಭಾವನೆಗಳನ್ನು ಅಥವಾ ಅವರ ಒಂದು ಜನರಾಸಿಟಿಯನ್ನು ಯಾರಿಗೆ ಸಲ್ಲಬೇಕು ಅವರಿಗೆ ಸಲ್ಲೋ ರೀತಿಯಲ್ಲಿ ವಿನೋಬಾ ಅವರು ನೋಡ್ಕೊತಿದ್ರು. He sets up a village committee to supervise the cultivation of the distributed land. ಈಗ ನಿಮಗೆ ಭೂಮಿಯನ್ನು ದಾನ ಕೊಟ್ಟ ನಂತರ ದಾನವಾಗಿ ಪಡ್ಕೊಂಡಿರ್ತಕ್ಕಂಥ ಭೂಮಿಯನ್ನು ನೀವು ಯಾವ ರೀತಿ ಅದನ್ನು ಕಲ್ಟಿವೇಟ್ ಮಾಡಬೇಕು, ಯಾವ ರೀತಿ ಅದನ್ನು ಬಳಸ್ಕೊಳ್ಬೇಕು, ಯಾವ ರೀತಿಯಲ್ಲಿ ಬೆಳೆಗಳನ್ನು ಬೆಳಿಬೇಕು, ಅಥವಾ ಈಗ ದಾನವಾಗಿ ಪಡೆದುಕೊಂಡಿರ್ತ ವ್ಯಕ್ತಿ ಅದನ್ನು ಮಾರಿಬಿಡ್ಬೋದಿತ್ತು. ಅಂತಹ ಒಂದು ತಪ್ಪು ಘಟನೆಗಳನ್ನು ತಪ್ಪಿಸುವ ಸಲುವಾಗಿ ಆ ಹಳ್ಳಿಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಿದ್ರು ವಿನೋಬಾ ಭಾವೆ. ಕಮಿಟಿಯನ್ನು ನೇಮಕ ಮಾಡ್ತಿದ್ರು. ಆ ಹಳ್ಳಿಯ ಒಂದು ಕಲ್ಟಿವೇಷನನ್ನು ಏನು ಮಾಡಬೇಕು, ಅವರು ಸೂಪರ್ವೈಸ್ ಮಾಡೋ ಸಲುವಾಗಿ, ಮ್ಯಾನೇಜ್ ಮಾಡೋ ಸಲುವಾಗಿ. ಆ್ಯಂಡ್ ಟು ಒಬ್ಟೈನ್ ಸೀಡ್ಸ್ ಆ್ಯಂಡ್ ಇಂಪ್ಲಿಮೆಂಟ್ಸ್ ಫ್ರಮ್ ದ ಗವರ್ಮೆಂಟ್ ಅಫಿಷಿಯಲ್ಸ್. ಕೇವಲ ಭೂಮಿಯನ್ನು ಕೊಟ್ಬಿಟ್ರೆ ಮುಗಿಲಿಲ್ಲ, ಅದಕ್ಕೆ ಬೀಜಗಳು, ಗೊಬ್ಬರ, ಆಮೇಲೆ ಉಳಿದಂಥ ವ್ಯವಸ್ಥೆ ಬೇಕಲ್ಲ, ಅದು ಕೂಡ ಸರ್ಕಾರದಿಂದ ಭೂಮಿಯನ್ನು ದಾನ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಅವೈಲೇಬಲ್ ಆಗೋ ರೀತಿಯಲ್ಲಿ ಆ ಸಮಿತಿ ಆ ಜನರಿಗೆ ತಲುಪುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಅಂಥ ಒಂದು ಸಮಿತಿಯನ್ನು ನೇಮಕ ಮಾಡಿಬಿಡ್ತಿದ್ರು. ಎಸ್, ಇಂಪ್ಲಿಮೆಂಟ್ಸ್ ಅಂದರೆ ಏನು ರೀ, ಕೆಲವೊಂದಿಷ್ಟು ಸರ್ಕಾರದ ಸೌಲಭ್ಯಗಳನ್ನು, ಕಾಳು ಕಡಿಗಳನ್ನು, ಆಮೇಲೆ ಬೀಜಗಳನ್ನು, ರಸಗೊಬ್ಬರಗಳನ್ನು ಆ ಒಂದು ಭೂಮಿಯನ್ನು ದಾನ ಪಡೆದುಕೊಂಡಿರ್ತಕ್ಕಂಥ ಜನರಿಗೆ ಅವೈಲೇಬಲ್ ಆಗೋ ರೀತಿಯಲ್ಲಿ ಆ ಸಮಿತಿ ಮ್ಯಾನೇಜ್ ಮಾಡಬೇಕಿತ್ತು, ಸೂಪರ್ವೈಸ್ ಮಾಡಬೇಕಿತ್ತು. ಫ್ರಮ್ ದೋಸ್ ರಿಸೀವಿಂಗ್ ಲ್ಯಾಂಡ್ ಹಿ ಎಕ್ಸ್ಟ್ರಾಕ್ಟ್ಸ್ ಅ ಪ್ಲೆಡ್ಜ್. ಯಾರು ಭೂಮಿಯನ್ನು ದಾನವಾಗಿ ಪಡ್ಕೊತಿದ್ರೋ ಅವ್ರ ಕಡೆಯಿಂದ ಒಂದು ಪ್ರಮಾಣ ಮಾಡಿಕೊಂಡಿರ್ತಕ್ಕಂಥ ಡಾಕ್ಯುಮೆಂಟನ್ನು. ಪ್ಲೆಡ್ಜ್ ಅಂದರೆ ಏನು ರೀ, ಅವರು ಒಂದು ನಾವು ಈ ರೀತಿ ಮಾಡ್ತೇವೆ, ಈ ರೀತಿ ಮಾಡಲ್ಲ ಅಂತ ಏನು ಬಾಂಡ್ ಅಂತ ಅಂತೇವೆ ನಮ್ಮ ಒಂದು ರೀತಿಯಲ್ಲಿ. ಸಾಮಾನ್ಯವಾಗಿ ನಮ್ಮ ಕಡೆ ಒಂದು ಬಾಂಡ್ ಬರ್ಸ್ಕೊತಿದ್ರು, ಪ್ಲೆಡ್ಜ್ ಬರ್ಸ್ಕೊತಿದ್ರು. ಏನಂತ ಪ್ಲೆಡ್ಜ್ ಬರ್ಸ್ಕೊತಿದ್ರು ಅಂತಂದರೆ ದಟ್ ದೇ ವಿಲ್ ನಾಟ್ ರೀಸೆಲ್ ಇಟ್ ಫಾರ್ 10 years. ದಾನವಾಗಿ ಪಡೆದುಕೊಂಡಿರ್ತಕ್ಕಂಥ ಭೂಮಿಯನ್ನು ಕನಿಷ್ಠ 10 ವರ್ಷದವರೆಗೂ ರೀಸೇಲ್ ಮಾಡಂಗಿಲ್ಲ, ಸೆಲ್ ಮಾಡಂಗಿಲ್ಲ ಅಂತ ಅವ್ರ ಕಡೆಯಿಂದ ಒಂದು ಪ್ಲೆಡ್ಜನ್ನು ಬರ್ಸ್ಕೊತಿದ್ರು. ಬೈ 8 PM ದ ಮೀಟಿಂಗ್ ಈಸ್ ಯೂಸ್ವಲಿ ಓವರ್. 8 ಗಂಟೆ ಅಷ್ಟೊತ್ತಿಗೆ ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಮುಗಿತಿತ್ತು. ಆ್ಯಂಡ್ ಆ್ಯನ್ ಅವರ್ ಆಫ್ಟರ್ ದ ಪಿಲ್ಗ್ರಿಮ್ಸ್ ರಿಟೈರ್ ಟು ಸ್ಲೀಪ್. ಒಂದಷ್ಟೊತ್ತಿಗೆ 1 ಗಂಟೆ ಅಂದರೆ 8 ಗಂಟೆಯಿಂದ 1 ಗಂಟೆ ಒಳಗಡೆ ಊಟ ಎಲ್ಲ ಮುಗಿಸ್ಕೊಂಡು ಈ ಪಿಲ್ಗ್ರಿಮ್ಸ್ ರಿಟೈರ್ ಟು ಸ್ಲೀಪ್, ಮಲಗಲಿಕ್ಕೆ ಹೋಗಿಬಿಡ್ತಿದ್ರು. ಲುಕ್ at the tight schedule and tight practices of each and everything, managing in time, and that is also successfully. That is how Vinoba was very perfect in his day-to-day schedule.
if you want to achieve something, you should have to use the time very carefully, right? uh, that is the time when Vinoba used to wake up, that is what 3:30 a.m. in the morning. ಬೆಳಗ್ಗೆನ 3:30ಕ್ಕೆ ಅವ್ರು ಎದ್ದೇಳ್ತಿದ್ರಲ್ಲ, ದಟ್ ಈಸ್ ಹೌ ಯು ಯೂಸ್ ಟು ಗೆಟ್ ಎಕ್ಸ್ಟ್ರಾ 2 to 3 hours than the people who usually get up in the 6 o'clock, at the 6 o'clock or 7 o'clock. ಸಿಂಪಲ್ಲಾಗಿ ವಿಚಾರ ಮಾಡಿರಿ ನೀವೇ. 6 ಗಂಟೆ ಅಥವಾ 7 ಗಂಟೆಗೆ ಏಳೋದಕ್ಕಿಂತ ನೀವು 5 ಗಂಟೆ ಅಥವಾ 4 ಗಂಟೆಗೆ ಇದ್ದರೆ ದಿವಸಕ್ಕೆ ನಿಮಗೆ 2 ರಿಂದ 3 ಗಂಟೆ ಎಕ್ಸ್ಟ್ರಾ ಸಿಗುತ್ತೆ ಓದಲಿಕ್ಕೆ ಮಾಡಲಿ ಅಥವಾ ಏನಾದ್ರು ಅಚೀವ್ಮೆಂಟ್ ಮಾಡಲಿಕ್ಕೆ. ಅದೇ 2 ರಿಂದ 3 ಗಂಟೆ ನೀವು ಒಂದು ತಿಂಗಳು ಲೆಕ್ಕ ಹಾಕಿದರೆ 30 ದಿವಸಕ್ಕೆ 2 ಗಂಟೆನೇ ಕನ್ಸಿಡರ್ ಮಾಡಿದ್ರೆ 60 ದಿವಸ. 60 ದಿವಸ ಅಂತಂದರೆ 2.5 ದಿವಸ ಒಂದು ತಿಂಗಳಿಗೆ ಎಕ್ಸ್ಟ್ರಾ ಸಿಕ್ಕಂಗಾಯ್ತು ನಿಮಗೆ ಅಲ್ವಾ? 2.5 ದಿವಸ ಒಂದು ತಿಂಗಳಿಗೆ ಅಂತಂದರೆ ಒಂದು ವರ್ಷಕ್ಕೆ 12 ತಿಂಗಳು, 12 24, 12 60. ಒಂದು ವರ್ಷಕ್ಕೆ ಒಂದು ತಿಂಗಳು ಎಕ್ಸ್ಟ್ರಾ ಸಿಕ್ಕ ಹಾಗೆ ನಿಮಗೆ. ಸಿಂಪಲ್ಲಾಗಿ ಟೈಮನ್ನು ಉಳಿಸಿದ್ರೆ ಎಷ್ಟು ಬೆನಿಫಿಟ್ ಇದೆ ಅಂತ. ನೋಬಡಿ ವಿಲ್ ಕೌಂಟ್ ದಿಸ್, ನೋಬಡಿ ವಿಲ್ ಕ್ಯಾಲ್ಕುಲೇಟ್ ದಿಸ್. ಬಟ್ 7 ಗಂಟೆಗಿಂತ ಹೆಚ್ಚಿನ 1 ಗಂಟೆ ಹೆಚ್ಚು ಮಲ್ಕೊಳ್ಳೋದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಈ ಪ್ಯಾಂಡಮಿಕ್ಕಲ್ಲಿ ನಿಮಗೆಲ್ಲ. ಎನಿವೇ, ನಮ್ಮ ಹಳ್ಳಿ ಕಡೆ ಅಥವಾ ನಿಮಗೆಲ್ಲ ಗೊತ್ತಿರ್ತಂಗೆ ಒಂದು ಗಾದೆ ಮಾತಿದೆ, ಆ್ಯಸ್ ಯು ಸೋ ಯು ರೀಪ್. ಓಕೆ, ಬಿತ್ತಿದಂತೆ ಬೆಳೆ. ನೀವೇನು ಪ್ರಾಕ್ಟೀಸ್ ಮಾಡ್ತೀರೋ ಅದು ನೀವು ಆಗ್ತೀರಾ. ಬೇಗ ಎಳೆದು ಬಿಟ್ಟು ಹೆಚ್ಚು ಟೈಮನ್ನು ಮಲಗೋದ್ರಲ್ಲೇ ಕಲಿತ್ರೆ ಅಂದರೆ ದಟ್ ಈಸ್ ಹೌ ಯು ವೇಸ್ಟ್ ಟೈಮ್, ಆ್ಯಂಡ್ ಟೈಮ್ ವಿಲ್ ವೇಸ್ಟ್ ಯು ಇನ್ ಫ್ಯೂಚರ್. ಓಕೆ, to tell you the very importance of time, if you respect time, the time will come to respect you. ಎಷ್ಟು ಸರಳವಾದಂಥ ಮಾತಿದೆ ನೋಡಿ. ಸಮಯವನ್ನು ನೀವು ರೆಸ್ಪೆಕ್ಟ್ ಮಾಡಿದ್ದೆ ಆದರೆ ಮುಂದೊಂದು ದಿನ ನಿಮಗೆ ರೆಸ್ಪೆಕ್ಟ್ ಕೊಡುವ ಟೈಮ್ ಬಂದೇ ಬರುತ್ತೆ. ಅದರ್ವೈಸ್ ಲುಕ್ ಎಟ್ ದ ವೇ ಹೌ ವಿನೋಬಾ ಲೀಡ್ಸ್ ಹಿಸ್ ಲೈಫ್. ಎಸ್, 3:30 a.m. in the morning until 9 p.m. in the evening. He works very much hard to provide. That is why even after the death of Vinoba Bhave, even after the death of Vinoba Bhave's death in 1960, I think after the 60 years of his death, even though we pronounce his name, we used to remind his name, we used to memorize his name. Okay, that is how his achievement. 60 ವರ್ಷ, ಹೆಚ್ಚು ಕಡಿಮೆ ಒಂದು 100 ವರ್ಷ, 1000 ವರ್ಷ, ಈ ರೀತಿ ಅವ್ರು ಸತ್ತು ಹೋದರೂ ಕೂಡ ಅವರ ಹೆಸರನ್ನು ಇನ್ನೂರಿಗೆ ಯಾಕೆ ನಾವು ನೆನೆಸ್ತೀವಿ ಅಂತಂದರೆ ಅವ್ರು ಮಾಡಿರ್ತಕ್ಕಂಥ ಒಂದು ಸಾಧನೆ. ಅವರಿಗಿದ್ದು ಕೂಡ 24 ಗಂಟೆನೇ, ನಮಗಿರೋದು ಕೇವಲ 24 ಗಂಟೆನೇ. ಯು ಪೀಪಲ್ ಶುಡ್ ಥಿಂಕ್ ಆಫ್ ಇಟ್, ರೈಟ್? ಎಸ್, ವಾಟ್ ಎವರ್ you do, you will be in future. Let's move on. In spite, yes, here it is, they have to be on the move again. 3:30 the next morning, Vinoba shuns publicity. ಮುಂದಿನ ಮರುದಿವಸ ಬೆಳಗ್ಗೆ ಮತ್ತು 3:30 ತನ್ನ ಮುಂದಿನ ಹಳ್ಳಿನ ಪಯಣ ಪ್ರಾರಂಭ ಆಗಬೇಕು. ಅವನು ವಿನೋಬಾ ಶನ್ಸ್ ಪಬ್ಲಿಸಿಟಿ. ವಿನೋಬಾ ಅವರು ಸಾರ್ವಜನಿಕವಾಗಿ ಅಥವಾ ಪಬ್ಲಿಸಿಟಿಯನ್ನು ಬಯಸ್ತಿರಲಿಲ್ಲ. ಹೆಚ್ಚು ಜನ ನನ್ನನ್ನು ಈ ರೀತಿ ಅಪ್ರಿಷಿಯೇಟ್ ಮಾಡಲಿ, ಮೆಚ್ಚುಗೆ ವ್ಯಕ್ತಪಡಿಸಲಿ, ಗಾರ್ಲ್ಯಾಂಡ್ ಹಾಕಲಿ. ಆಲ್ ದಿಸ್ ವಾಸ್ ನಾಟ್ ದ ಪ್ರಾಕ್ಟಿಸಸ್ ಆಫ್ ವಿನೋಬಾ. ಎಸ್, ಹಿ ಹ್ಯಾಸ್ ಹಿಸ್ ಓನ್ ಡಿಗ್ನಿಟಿ, ಎಂಫಾಸಿಸ್ ಆ್ಯಂಡ್ ಮೆಥಡ್ಸ್. ಓಕೆ, ತನ್ನದೇ ಆಗಿರ್ತಕ್ಕಂಥ ಒಂದು ಡಿಗ್ನಿಟಿ, ಒಂದು ತನ್ನದೇ ವಿಧಾನಗಳನ್ನು ಪ್ರಾಕ್ಟೀಸ್ ಮಾಡಿದರು ವಿನೋಬಾ ಅವರು. ಲೈಕ್ ಎ ಕ್ಯಾಂಡಲ್, ಹಿ ಬರ್ನ್ಸ್ ವಿತ್ ಎ ಸ್ಟಡಿ ಲೈಟ್. ನೋಡಿ, ಒಂದು ಕ್ಯಾಂಡಲ್ನ ಹಾಗೆ ಒಂದು ನಿರಂತರವಾಗಿರ್ತಕ್ಕಂಥ ಬೆಳಕನ್ನು ಕೊಡೋ ರೀತಿಯಲ್ಲಿ ವಿನೋಬಾ ಅವರು ತಮ್ಮನ್ನು ತಾವು ಸವಿಸ್ಕೊತಿದ್ರು. ಕ್ಯಾಂಡಲ್ ಬೆಳಗುತ್ತೆ, ಬಟ್ ತನ್ನನ್ನು ತಾನು ಏನು ಕ್ಷಣದಿಂದ ಕ್ಷಣಕ್ಕೆ ಕಳೆದುಕೊಳ್ಳುತ್ತೆ. ಓಕೆ, ಬಟ್ ನಮ್ಮಲ್ಲಿ ಜನ ಎಕ್ಸಾಕ್ಟ್ಲಿ ಅಪೋಸಿಟ್, ಇನ್ನೊಬ್ಬರನ್ನು ಏನು ತುಳಿದು ಮೇಲೆ ಬದುಕ್ತಕ್ಕಂಥ ಜನ. ದ್ಯಾಟ್ ಈಸ್ ಹೌ ದ ಲೈಫ್ ಈಸ್ ಗೋಯಿಂಗ್ ಆನ್. ವಾಟ್ ಎವರ್, ಲೆಟ್ಸ್ ಲುಕ್ ಇನ್ ಟು ದಿಸ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇನ್ ದ ನೆಕ್ಸ್ಟ್ ಕ್ಲಾಸ್ about Vinoba. Thank you very much. Keep reading. Okay, keep in a good health condition yourself, right? Thank you very much. Take care.